ಇಟ್ಸ್ ಓವರ್ನೈಟ್. ಅದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಆಗಿರುತ್ತಲ್ಲ. ಹೆಂಗಿದೆ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಾನು ನನ್ನ ತಂಗಿ ಬಾಬಾ ನಮ್ಮ ಪಾಪ ಬೇಜಾರು ಮಾಡ್ಕೊಬಿಟ್ಟವ್ರೆ. ಪಪ್ಪ 5 ಜನ ಅವ್ರೆ, ಇನ್ನಿಬ್ರು ಎಲ್ಲೋದ್ರೇನೋ ಗೊತ್ತಾ, ಅಲ್ಲಿ ನಿಂತಾರಲ್ಲ. ಉಡುಪಿ 5 ಜನ ಬಂದಾರ ಬೈಕ್ ತಗೊಂಡು. ಸ್ಪ್ರಿಂಟ್ ಇದ್ರೆ ಕೊಡು, ಹಂಗೆ ಚಕ್ಲಿ ಗಿಕ್ಲಿ ಏನಾರು ಇದ್ರೆ ಕೊಡು. ಈಗ ಹೊರಡುದು ಇನ್ನೊಂದು 15 ನಿಮಿಷ ಆಯ್ತು. ಕುಮ್ಟಾವ ಗೋವರ್ಧನ್ ಸಿಗುವ. ಥ್ಯಾಂಕ್ಸ್. ಬಾಯ್ ಬಾಯ್. ಕಮ್ ಟಾಟಾ. ರವಿ ನಿನ್ ಮೊಬೈಲ್ ತಗೊಂಡಲ್ಲ ಕುಸ, ನಿನ್ ಮೊಬೈಲ್ ತಗೊಂಡಲ್ಲ. No, keep it there. It's overnight. ಪಾಪ ಅಲ್ಲಿ ಕೆಲಸ ಮಾಡ್ತಾರೆ. ಬಂದ್ರು ಪಾಪ. ಅಲ್ಲ ಬೇಜಾರು ಮಾಡ್ಕೊಬೇಡಿ. ಬಾಬಾ ನಮ್ಮ ಮನೆಯಿಂದ ಎಲ್ಲರೂ ಹೊರಟ್ವಿ. ನಮ್ಮ ಪಾಪ ಬೇಜಾರು ಮಾಡ್ಕೊಬಿಟ್ಟವ್ರೆ. ಬಾಬಾ ಏನು ಮಾಡೋಕ್ಕಾಗಲ್ಲ, ಅಪರೂಪಕ್ಕೆ ಬಂದರೆ ಅವ್ರಿಗೂ ಒಂದು ಸ್ವಲ್ಪ ದಿನ ಇರಬೇಕು ಅಂತ ಒಂದು ಆಸೆ ಇರುತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೂ ಬೇಜಾರಾಗಿದೆ. ಏನು ಗೊತ್ತಾ ಗೈಸ್, ನಾವು ಚಿಕ್ಕವ್ರು ಇರಬೇಕಾದ್ರೆ ನಾನು ನನ್ನ ತಂಗಿ ನಮ್ಮಲ್ಲಿ ಶಾಪ್ ಇತ್ತು, ಅಲ್ಲಿ ಕೂತ್ಕೊಂಡಿರ್ತಿದ್ವಿ. ಈ ಕಡೆಯಿಂದ ಬರೋ ಗಾಡಿ ಬೈಕ್ಸ್ ಎಲ್ಲ ನಂದು, ಈ ಕಡೆ ಬರೋ ಬೈಕ್ಸ್ ಎಲ್ಲ ನಿಂದು ಅಂತ ಹೇಳ್ಕೊಂಡು ಮಾತಾಡ್ತಿದ್ವಿ ನಾನು ನನ್ನ ತಂಗಿ. ಹಾಗೆ ಇಲ್ಲಿ ರೈಡ್ಸ್ ಎಲ್ಲ ಹೋಗ್ತಿರ್ತಾರಲ್ಲ, ಅವರೆಲ್ಲ ಬಂದು ನಮ್ಮ ಶಾಪಲ್ಲಿ ರೆಸ್ಟ್ ಮಾಡ್ತಿದ್ರು. ಆವಾಗ ಅವರು ನಮ್ಮ ಫೋಟೋಸ್ ಎಲ್ಲ ತೊಗೊಂಡು, ಹೀಗೆ ನಾವು ಚಿಕ್ಕ ಮಕ್ಕಳಲ್ಲ ಆವಾಗ ನಮ್ಮ ಫೋಟೋಸ್ ಎಲ್ಲ ತೊಗೊಂಡು ಹೀಗೆಲ್ಲ ಹೇಳ್ತಿದ್ರು. ಆವಾಗ ನೋಡಿದ ನೆನಪು, ಇವಾಗ ನಾವೇ ರೈಡ್ ಬಂದಿದ್ದೀವಿ, ಎಷ್ಟು ಬೇಗ ಟೈಮ್ ಕಳೀತಂತ ಅನಿಸ್ತಿದೆ ನನಗಂತೂ. ಅಮ್ಮ ಬೇರೆ ಫಸ್ಟ್ ನಾವು ಹೇಳ್ದೆ ಬಂದಿದ್ವಲ್ಲ, ನನ್ನ ತಂಗಿಗೆ ಮಾತ್ರ ಹೇಳಿದ್ದೆ ಬರ್ತಿದ್ದೀವಿ ಅಂತೇಳಿ. ಅಮ್ಮ ಯಾರು ಅಂತ ನನ್ನ ತಂಗಿ ಹತ್ರ ಕೇಳ್ತಿದ್ರು. ಪಾಪ ಗೊತ್ತಿರಲಿಲ್ಲಲ್ಲ ಅವ್ರಿಗೆ ನಾವು ಅಂತ, ಅದಕ್ಕೋಸ್ಕರ ಪಾಪ ಅವರು ಕೆಲಸನೇ ಮಾಡ್ಕೊತಿದ್ರು. ಪಾಪ ಅಲ್ಲಿ ಮನೆ ಕೆಲಸ ಏನೋ ಮಾಡ್ಕೊತಿದ್ರು. ಅವ್ರಿಗೆ ನಾವಿಷ್ಟು ಇಂಪ್ರೂವ್ ಆಗಿದೆ ಅನ್ನೋದು ಖುಷಿ ಇದೆ, ಇನ್ನೂ ಆಗಬೇಕು ಅನ್ನೋದು ಅವ್ರ ಆಸೆ. ಎಲ್ಲ ತಂದೆ ತಾಯಿಯವ್ರ ಆಸೆನೂ ಅದಾಗಿರುತ್ತಲ್ಲ, ಅವ್ರವ್ರ ಮಕ್ಕಳು ಚೆನ್ನಾಗಿರ್ಬೇಕು. ಬಟ್ ನಾವು ಮಕ್ಕಳಾದವ್ರು ನೆನ್ಪಿಟ್ಕೋಬೇಕು, ಅಪ್ಪ ಅಮ್ಮ ಎಷ್ಟು ಮಾಡಿದ್ದಾರೆ, ನಾವು ಅವ್ರನ್ನ ಹೆಂಗೆ ನೋಡ್ಕೊಬೇಕು ಅಂತ. ಅದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಆಗಿರುತ್ತಲ್ಲ, ನೋಡ್ಕೋಬೇಕು ಗೈಸ್. ನಾನಂತೂ ನಮ್ಮ ಪಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಾನು ಇದ್ದು ವೇಸ್ಟೇ. ಇಲ್ಲಿ ಪೆಟ್ರೋಲ್ ಹಾಕೋಬಿಡೋಣ ಗೈಸ್, ಸ್ವಲ್ಪ ಕಡಿಮೆ ಅದ, ಅದಕ್ಕೋಸ್ಕರ. ಆಮೇಲೆ ಮತ್ತೆ ಅಲ್ಲಿ ಜೋಗ್ಫಾಲ್ ಸೈಡ್ ಹೋದ್ಮೇಲೆ ಎಲ್ಲೂ ಪೆಟ್ರೋಲ್ ಬಂಕ್ ಸಿಗಲ್ಲಲ್ಲ, ಮತ್ತೆ ಹುಡ್ಕಾಡ್ಬೇಕಾಗತ್ತೆ. ಪ್ಯಾಂಟಾ? ಹಾಂ ಓಕೆ. ಅವ್ನು ಪ್ಯಾಂಟ್ ಬಿಟ್ಟು ಬಂದವನಂತೆ, ರೈನ್ ಕೊಟ್ಟು ಕಾಲ್ ಮಾಡಿ ಹೇಳ್ತೀನಿ ಈಗ. ಹಾಂ ಹಲೋ, ಅವ್ನು ಚೇಟ ಇದ್ನಲ್ಲ, ಅವನ ಪ್ಯಾಂಟ್ ಬಿಟ್ಟು ಹೋಗೋಣ ಅಂತ ಅಲ್ಲಿ ರೈನ್ ಕೊಟ್ಟು ಬತ್ತವನೀಗ ಅವ. ಅಡ್ಡಿಲ್ಲ ಹಂಗೆ ಒಳ್ಳೆ ಸಖತ್ ಒಂದು ರೌಂಡ್ ಹಾಕೊಂಡು ಬಂದಿದ್ದೀವಿ. ಫೋಟೋಸ್ ಮಾತ್ರ ಹೆವಿಯಾಗಿ ಸಿಕ್ಕಿದಾಯ್ತಾ ನನ್ನ ಫೋನಿಂದ. ನನಗೆ ಅದು ಹಾಕ್ತೀನಿ, ಪೋಸ್ಟ್ ಮಾಡ್ತೀನಿ.
ಐ ಥಿಂಕ್ ಕೃಷಿ ಹಿಂದೆ ಇದ್ದಾರೆ ತುಂಬ. ನಾವು ನಾರ್ಮಲ್ ಆಗಿ ಓಡಿಸ್ತಿದ್ದೀವಿ, ಅವ್ರು ಇನ್ನೂ ಸ್ಲೋ ಓಡಿಸ್ತಿದ್ದಾರೆ ಅನ್ಸುತ್ತೆ. ಗೇರ್ ಸ್ವಲ್ಪ ಪಾಸ್ ಆದ್ವಿ ಈಗ. ಇವಾಗಿಂದ ಫುಲ್ ಘಾಟ್ ಸೆಕ್ಷನ್ ಆಯ್ತಾ, ಹಿಂಗೆ ಕೂಲಾಗಿರುತ್ತೆ ಗೈಸ್. ನೋಡಿ ಸಕ್ಕತ್ ನೆರಳಿದೆ ಅಲ್ವಾ. ಇಲ್ಲಿಂದ ಫುಲ್ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಅಲ್ಲಿ ತನಕನೂ ಇದೇ ಥರ ಫುಲ್ ಘಾಟ್ ಸೆಕ್ಷನ್. ನೋಡಿ ಟರ್ನಿಂಗ್ ಹೆಂಗಿದೆ ಅಂತ. ಫುಲ್ ರೋಡ್ ಖಾಲಿನೇ ಇದೆ. ನಾವು ಬರ್ತೀವಂತೆ ಖಾಲಿ ಮಾಡ್ಸಂಗಿದೆ. ಬೈಕ್ ರೈಡಿಗೆ ಬಂದರೆ ಈ ಥರ ರೋಡಿಗೆ ಬರ್ಬೇಕು. ಈ ವೈಟ್ ಪಟ್ಟಿ ಇದೆಯಲ್ವ, ಅದ್ರ ಮೇಲೆ ಓಡ್ಸೋಕೆ ಸ್ವಲ್ಪ ಭಯ ಅಷ್ಟೇ. ನನ್ನ ವ್ಲಾಗಲ್ಲಿ ನಿಮಗೆ ಫುಲ್ ಬೈಕ್ ರೈಡ್ದೇ ಇರುತ್ತೆ. ಯಾರು ಬೈಕ್ ರೈಡ್ ಇಷ್ಟಪಡ್ತಾರೋ ಅವ್ರಿಗೆ ನನ್ನ ವ್ಲಾಗ್ ಇಷ್ಟ ಆಗ್ಬೋದು. ನೋಡಿ ಗಾಯ್ಸ್, ಇಲ್ಲಿ ಬೆಟ್ಟ ಹೆಂಗಿದೆ, ಫುಲ್ಲು ಚಿಂದಿ ಅಲ್ಲ. ಎಲ್ಲಿ ರೂಮ್ ಎಲ್ಲಿ ಮಾಡಿದಂತ ಗೊತ್ತಿಲ್ಲ ನನಗೆ, ನೋಡ್ಬೇಕು ಇವಾಗ. ಅಲ್ಲಿ ರೂಮ್ ಬುಕ್ ಮಾಡಿದಾರಂತೆ. ಹೆಂಗಿದೆ ರೂಮ್ ಅಂತಲೂ ತೋರಿಸ್ತೀನಿ ನಿಮಗೆ. ಎಷ್ಟು ಬರ್ತಿದೆ ಈಗ, ಬಟ್ ಇಲ್ಲಿ ಒಳಗಡೆ ಬರಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಫುಲ್ ಮರಗಳಿದೆಯಲ್ಲ, ಅದಕ್ಕೆ ಅಷ್ಟೊಂದು ಬಿಸಿಲು ಬರಲ್ಲ. ಇಲ್ಲೆಲ್ಲ ಓವರ್ಟೇಕ್ ಮಾಡಬಾರ್ದು ಗೈಸ್, ಒಳ್ಳೇದಲ್ಲ. ಸೀರಿಯಸ್ಲಿ ಇಲ್ಲೆಲ್ಲ ಒಳ್ಳೇದಲ್ಲ, ಓವರ್ಟೇಕ್ ಮಾಡಲೇಬಾರ್ದು. ಸುಮ್ಮನೆ ಈ ಥರ ಕರ್ವಿಂಗ್ಸಲ್ಲೆಲ್ಲ ಮಾಡಿದ್ರೆ ಯಾವ್ದಾದ್ರು ಪಟ್ ಅಂತ ನಿಮ್ಗೊಂದು ಗಾಡಿ ಬಂತಂದ್ರೆ ಏನು ಮಾಡ್ಕೊಳಕ್ಕಾಗಲ್ಲ, ಹೋಗಿ ಗುದ್ದಬೇಕಷ್ಟೆ. ಇಲ್ಲಾಂದರೆ ಅವ್ರು ಬಂದು ಗುದ್ತಾರೆ ಸರಿಯಾಗಿ. ಅದಕ್ಕೋಸ್ಕರ ಸೇಫಾಗಿ ರೈಡ್ ಮಾಡಿ ಎಲ್ಲಿ ಹೋದ್ರೂ. ಇಲ್ಲೆಲ್ಲ ಅರ್ಜೆಂಟ್ ಬೇಡ ನಿಮ್ಗೆ ಯಾವತ್ತೂ. ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು ಎಲ್ಲಿಗೋದ್ರೂ. ನಿಮ್ಮ ಬಗ್ಗೆ ನೀವೇ ಜಾಸ್ತಿ ಕಾಳಜಿ ತೊಗೋಬೇಕು. ನೀವು ಚೆನ್ನಾಗಿದ್ರೆ ನಿಮ್ಮ ಮನೆಯವ್ರನ್ನೂ ಚೆನ್ನಾಗಿ ನೋಡ್ಕೋಬೋದು. ನಂಗೆ ನಮ್ಮ ಮನೆಯದೇ ನೆನಪಾಗ್ತಿದೆ ಗೈಸ್, ಏನಕ್ಕೆ ನನಗೆ ಗೊತ್ತಿಲ್ಲ. ಹೆಂಗಿದೆ ನೋಡುಗರು ಕರ್ವಿಂಗ್, ಏನು ಕಾಣಿಸ್ತಿಲ್ಲ ಫುಲ್ ಬಿಸಿಲಿಗೆ. ಇಲ್ಲಿ ನೋಡಿ ಬೆಟ್ಟ. ಅಣ್ಣ ಏನು ಈಗ ರೊಚ್ಚಿಗೆದ್ದು ಓಡಿಸ್ತಿದ್ದಾನೆ. ಹೋಗೋಣ, ಯಾಕ ಇಷ್ಟೊಂದು ಅರ್ಜೆಂಟು? ನಾವು ಯಾವತ್ತೂ ಸ್ಪೀಡ್ ಹೊಡಿತೀವಿ ಮ್ಯಾಕ್ಸಿಮಮ್, ಬಟ್ ಇಲ್ಲಿ ಓಡಿಸ್ಬೇಕಂತ ಅನಿಸ್ತಿಲ್ಲ ನಂಗೆ. ಯಾಕೋ ಅವನು ನಿಧಾನ ಹೋಗ್ಲಿ ಅಂತ ಅನಿಸ್ತು. ಇಲ್ಲೇ ಬಂತು ಅನ್ಸುತ್ತೆ. ನೋಡ್ಗುರು, ನಮ್ಮ ಜೊತೆ ಬೇಕಂತ, ನಮ್ಮ ಜೊತೆ ಫೋಟೋ ಬೇಕಂತೆ. ಹಾಂ ತಗೊಳ್ಳಿ. ಆರಾಮ್ ಓಡಿಸೋಣ. ನೀವು ಚೌಕಾಸ ಓಡಿಸ್ದೆ. ನಂದು ನಿಂದು ಯಾರಿಗೂ ಹೇಳಬೇಕು ಅಂತಿಲ್ಲ, ಎಲ್ಲರಿಗೂ ಗೊತ್ತದೆ. ಸೀರಿಯಸ್ಲಿ ನನಗೆ ಭಯ ಆಗ್ತಿದೆ ಗುರು. ಸೆಕೆ ಆಗ್ತಿತ್ತು ಗುರು ಇಷ್ಟೊತ್ತು. ಏನು ಗೊತ್ತಾ ಗೈಸ್, ಅಲ್ಲಿ ಅವ್ರು ನಿಲ್ಸ್ಕೊಂಡಿದ್ರಲ್ಲ ಪಾಪ, ಅವ್ರು ಬಂದು ಒಂದು ಫೋಟೋ ಕೊಡ್ತೀರಾ ಅಂತ. ನಾನು ಅಂದ್ಕೊಂಡೆ ಬೈಕ್ ಜೊತೆ ಅಂತ. ಹಾಂ, ಅವ್ರಿಗೆ ನಮ್ಮ ಜೊತೆನೇ ಫೋಟೋ ಬೇಕಿತ್ತಂತೆ. ಅದಕ್ಕೆ ಫೋಟೋ ತೊಗೊಂಡು ಅವ್ರ ಜೊತೆ ಹಂಗೆ ಕಳಿಸಿದ್ವಿ. ಹಾಗೆ ನಾವು ವ್ಯೂ ಪಾಯಿಂಟ್ ನೋಡಿಕೊಂಡು ಬಂದ್ವಿ ಗೈಸ್. ಖುಷಿಯಾಗತ್ತೆ ಇದೆಲ್ಲ ನೋಡಿದ್ರೆ. ಹಾಂ, ರಿಷಿ ನೋಡ ಹೆಂಗೆ ಹೋಗ್ತದೇನು. ಚಿಕ್ಕ ಬೈಕಲ್ಲ, ಟಕ 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 ಅಂತ ತಿರ್ಸ್ಬೋದು. ಹುಡುಗರು ಫುಲ್ ಕಟ್ಬಿಟ್ಟವನ್ನೇ ಡಿಸ್ಕವರ್ ಬೈಕ್ ಹಾಕಿ.
ಏನಿದೆ ಇಲ್ಲಿ ಆಕಳ? ಹಾಂ, ಎಮ್ಮೆ ಇದೆ. ಎಮ್ಮೆ ಹಾಕಿ ಕಟ್ಕೊಂಡು ಅದಾದ್ಮೇಲೆ ಬೈಕ್ ಹಾಕಿದ್ದೇನೆ. ಎಲ್ಲೂ ಹೊರಗಡೆ ಬರಬಾರ್ದು ಅಂತ ನಾನು. ಇದ್ರದ್ದು ಟೈರ್ ಗ್ರಿಪ್ ಚೆನ್ನಾಗಿದೆ, ಹಂಗಂತ ಚೆನ್ನಾಗಿದೆ ಅಂತ ಫುಲ್ ಎಲ್ಲನೂ ಮಾಡ್ಕೊಂಡು ಮಸ್ತಿ ಮಾಡೋಕೆ ಹೋದರೆ ಕಿಸ್ಕೊಂಡು ಬಿದ್ದರೆ ಕಷ್ಟ. ನೋಡಿ, ಈ ಸೈಡ್ ರೋಡ್ ಅರ್ಧ ಹೋದಂಗಿದೆ. ನಾ ಋಷಿ ಮತ್ತೆ ಹೆಂಗೆ ಮುಂದೆ ಬಂದ ಅಂತ. ಋಷಿ ಅಲ್ಲ, ಹುಡುಗರು ಹೆಂಗೆ ಹೋಗ್ತಿದೆ. ಈ ಕಡೆ ಈ ಕಡೆ ಈ ಕಡೆ ಇನ್ನು ಈ ಕಡೆ ಹಂಗೆ ಎಲ್ಲಿವರೆಗೆ ಹೋಗ್ತೇನೆ ನೋಡುವ ನೀನು. ಹಂಗೆ ಗಮಾನ್ ಅದನ್ನು ಸಾಗತ್ತೆ. ಕಾರ್ ಆದರೆ ಈ ಸೈಡಿಗೆ ಬಂದ್ಬಿಡ್ತಾರೆ, ಅದಕ್ಕೋಸ್ಕರ ಭಯ ಅಷ್ಟೇ. ಟರ್ನ್ ಆಗಲ್ಲಲ್ಲ ಅವ್ರದ್ದು ಫುಲ್ಲು, ಅದಕ್ಕೋಸ್ಕರ. ಎಷ್ಟು ನೋಡಿ, ಇವು ನೋಡಿ ಅರ್ಧ ರೋಡಿಗೆ ಬಂದಿದ್ದಾನೆ ಈ ಕಡೆ. ನಾವು ಕರ್ವಿಂಗ್ ಅಂತ ಹಿಂಗೆ ತೊಗೊಂಡ್ರೆ ಗುದ್ಕೊಬಿಡ್ತೀವಿ ಅಷ್ಟೇ. ಏನೇ ಮಾಡೋಗುರು ನೀನು ಓಡಿಸು, ಬಟ್ ನಮ್ಮ ಲೈನ್ ಕ್ರಾಸ್ ಆ ಕಡೆ ಹೋಗಬಾರ್ದು. ನಾವೀಗ ಹೋಗ್ತಿರೋ ಚಿಕ್ಕದು ಇದೇ ಥರ ಫಾಲ್ಸ್ ಇರುತ್ತಲ್ವ, ಅದಕ್ಕೇನೆ ಬರ್ತಿದ್ದಾರೆ. ಹಾಂ, ಐ ಥಿಂಕ್ ಇಲ್ಲೇ. ನೋಡಿ ಗುರು, ಇಲ್ಲೇ ಬಂದಿದ್ದು. ಅಲ್ಲಿಂದ ರೋಡು, ಅಲ್ಲೇ ರೋಡ್ ಇಲ್ಲ, ಅಲ್ಲಿಂದ ಈ ಕಡೆ ನಡ್ಕೊಂಡ್ಬಂದು ಅದು ನೀರು ಅಷ್ಟು ಫಾಸ್ಟ್ ಹರಿತಿದೆ, ಕೆಳಗೆ ಬೀಳ್ಬೇಕಾದ್ರೆ ಎಷ್ಟು ಸ್ಲೋ ಬೀಳ್ತದೆ ನೋಡಿ. ಅದು ಇನ್ನೂ ಸ್ವಲ್ಪ ನೀರಿರ್ಬೇಕಾ, ಸೂಪರ್ ಕಾಣಿಸ್ತದೆ. ನೋಡಿ ಗೈಸ್, ಇಲ್ಲಿ ನಮ್ಮ ರೂಮ್ ಜೋಗ್ ಫಾಲ್ಸಲ್ಲಿ ನೀರಂತ ತೋರಿಸ್ತೀನಿ ಬನ್ನಿ. ಯಪ್ಪ, ಲಗೇಜ್ ಇಟ್ಕೊಂಡು ಹೆಲ್ಮೆಟ್ ತೆಕ್ಕೊಂಡು ಎಲ್ಲ ಎತ್ಕೊಂಡು ಬರ್ತಿದ್ದೀನಿ ಈಗ. ಇಲ್ಲಿ ಬಾತ್ರೂಮಾ? ಹೌದು, ಈ ಕಡೆ. ಓಕೆ. ಹಾಟ್ ವಾಟರ್ ಬರುತ್ತಲ್ಲ ಸರ್? ಲೆಫ್ಟ್ ಸೈಡ್. ಲೆಫ್ಟ್ ಸೈಡಾ? ಹಾಂ, ಲೆಫ್ಟಿಗೆ ಹಾಟ್ ವಾಟರ್. ಹಾಂ, ಓಕೆ. ಟೀ ಕಾಫಿ ಬೇಕಾದ್ರೆ ಅಲ್ಲಿ ಬೈಕ್ ನಿಲ್ಲಿಸಿದಲ್ಲ ಬಸ್, ಅಲ್ಲೇ ಬರಬೇಕಾ? ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಹಾಂ, ಬಾಲ್ಕನಿ ಈ ಕಡೆ ಇದೆ. ವಾವ್, ಸೂಪರ್. ಇದು ಎಕ್ಸ್ಟ್ರಾ ಬೆಡ್ ಒಂದು ಹೇಳಿದ್ರಿ ಇವಾಗ. ಹಾಂ, ಹ್ಞೂ, ಚೆನ್ನಾಗಿದೆ ಸರ್.